ಆ ಹಿಂದೂಗಳು ಅಂತ ಐಡೆಂಟಿಫೈ ಮಾಡೋದಕ್ಕೆ ಶರ್ಟು ಬಟ್ಟೆ ಬಿಚ್ಚಿ ಜನವಾರ ಇದೆಯಾ ಅಂತ ನೋಡಿದ್ದಾರೆ, ಪ್ಯಾಂಟ್ ಜಿಪ್ ಬಿಚ್ಚಿ ಮುಂಜಿ ಆಗಿದೆಯಾ ಅಂತ ನೋಡಿದ್ದಾರೆ. ಇವತ್ತಿಂದ ನಡೀತಾ ಇಲ್ಲ ಉಗ್ರಮಗಳ ಅಟ್ಟಹಾಸ. 11ರಲ್ಲಿ ಮುಂಬೈ ಅಟ್ಯಾಕ್ ಆಯ್ತು, ಅದಾದ್ಮೇಲೆ ಪಾರ್ಲಿಮೆಂಟ್ ಅಟ್ಯಾಕ್ ಆಯ್ತು, ಅದಾದ್ಮೇಲೆ ಕಾಶ್ಮೀರದಲ್ಲಿ ಮಾಡಿದ್ದಾರೆ. ಏರ್ ಸ್ಟ್ರೈಕ್ ಜೊತೆಗೆ ಸೇನೆನ ನುಗ್ಗಿಸಿ ಹೊಡಿಬೇಕು, ಉಗ್ರಗಾಮಿಗಳನ್ನ ಕೊಂದಾಕ್ಬೇಕು. ನೀವು ಹಿಂದೂನೋ ಅಲ್ವೋ ಅಂತ ನೋಡ್ದ, ನೀನು ಒಕ್ಕಲಿಗನ ಅಲ್ವಾ, ನೀನು ಬ್ರಾಹ್ಮಣನ ಅಲ್ವಾ, ನೀನು ಕುರುಬನ ಅಲ್ವಾ, ನೀನು ವೀರಶೈವನೇ ಅಲ್ವಾ, ನೀನು ಲಿಂಗಾಯತನ ಅಲ್ವಾ, ನೀನು ಆಚಾರ್ಯನ ಅಲ್ವಾ, ಹಿಂದೂ ಅಷ್ಟೇ, ಅವ್ರು ಮುಸಲ್ಮಾನರಲ್ಲ ಅಷ್ಟೇ ಕಗ್ಗೊಲೆ ಮಾಡಿದ್ದಾನೆ. ಈ ಉಗ್ರಗಾಮಿಗಳು ಹಿಂದೂಗಳನ್ನು ಐಡೆಂಟಿಫೈ ಮಾಡಿ ಕೊಲೆ ಮಾಡಿದ್ದಾರೆ, ಕಗ್ಗೊಲೆ ಮಾಡಿದ್ದಾರೆ. ಆ ಹಿಂದೂಗಳು ಅಂತ ಐಡೆಂಟಿಫೈ ಮಾಡೋದಕ್ಕೆ ಶರ್ಟು ಬಟ್ಟೆ ಬಿಚ್ಚಿ ಜನವಾರ ಇದೆಯಾ ಅಂತ ನೋಡಿದ್ದಾರೆ, ಪ್ಯಾಂಟ್ ಜಿಪ್ ಬಿಚ್ಚಿ ಸುನ್ನತ್ ಮುಂಜಿ ಆಗಿದೆಯಾ ಅಂತ ನೋಡಿದ್ದಾರೆ. ಅಲ್ಲಿ ಯಾರು ಕಲ್ಮಾ ಓದಿಲ್ಲ, ಯಾರು ಮುಂಜಿ ಮಾಡಿಸ್ಕೊಂಡಿಲ್ಲ, ಯಾರು ಮುಸಲ್ಮಾನರಲ್ಲ ಅಂಥವರನ್ನೇ ಗುರಿಯಾಗಿಸಿ ಕಗ್ಗೊಲೆ ಮಾಡಿದ್ದಾರೆ. ಇದೇನು ತೋರಿಸುತ್ತೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ನಿಜವಾಗ್ಲೂ ಅಭದ್ರತೆ ಅನ್ನೋದಿದ್ದರೆ ಅದು ಹಿಂದೂಗಳಿಗೆ ರಕ್ಷಣೆ ಬೇಕಾಗಿದೆ. ನೋಡಿ, ಕೊಲೆ ಮಾಡಿದವನು, ಆ ಕಗ್ಗೊಲೆ ಮಾಡಿದವನು ಬಟ್ಟೆ ಬಿಚ್ಚಿ ನೋಡ್ದ, ನೀವು ಹಿಂದೂನೋ ಅಲ್ವೋ ಅಂತ ನೋಡ್ದ, ನೀನು ಒಕ್ಕಲಿಗನ ಅಲ್ವಾ, ನೀನು ಬ್ರಾಹ್ಮಣನ ಅಲ್ವಾ, ನೀನು ಕುರುಬನ ಅಲ್ವಾ, ನೀನು ವೀರಶೈವನೇ ಅಲ್ವಾ, ನೀನು ಲಿಂಗಾಯತನ ಅಲ್ವಾ, ನೀನು ಆಚಾರ್ಯನ ಅಲ್ವಾ, ನೀವು ಮತ್ತೊಂದು ಈ ಉಪಜಾತಿಗಳನ್ನ ನೋಡೋಕೆ ಹೋಗಲಿಲ್ಲ. ಹಿಂದೂ ಅಷ್ಟೇ, ಅವ್ರು ಮುಸಲ್ಮಾನರಲ್ಲ ಅಷ್ಟೇ ಅವನು ಗಮನಿಸಿ ಕಗ್ಗೊಲೆ ಮಾಡಿದ್ದಾನೆ. ಈಗಲಾದರೂ ನಮ್ಮ ಸರ್ಕಾರಗಳು ಜಾತಿ ನಡುವೆ ಎತ್ಕಟ್ಟೋ ಪ್ರಯತ್ನ ಬಿಡಬೇಕು. ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿ ನಮ್ಮನ್ನು ನಾವೇ ರಕ್ಷಣೆ ಮಾಡಿಕೊಳ್ಳುವ ಪರಿಸ್ಥಿತಿ ಒದಗಿ ಬರ್ತಾ ಇದೆ. ಇವತ್ತು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಾಗಿದೆ, ಮೊನ್ನೆ ವೆಸ್ಟ್ ಬೆಂಗಾಲಲ್ಲಾಗಿದೆ, ಇನ್ನು ಹತ್ತಿರದಲ್ಲೇ ನಮ್ಮ ಕರ್ನಾಟಕದಲ್ಲಿ ಮೈಸೂರಲ್ಲೂ ಆಗುತ್ತೆ. ನಾವು ಈಗಲಾದರೂ ಎಚ್ಚೆತ್ಕೊಳ್ದೆ ಹೋದರೆ ನಮಗೆಲ್ಲ ಸಮಸ್ಯೆ ಕಟ್ಟಿಟ್ಟು ಬುತ್ತಿ. ದಯಮಾಡಿ ಹಿಂದೂ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತೀನಿ, ಕುಲವೆಂದು ಬಡಿದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಕನಕದಾಸರು ಹೇಳಿದಾರಲ್ಲ, ಅದನ್ನ ಅರಿತುಕೊಂಡು ನಾವೆಲ್ಲ ಒಗ್ಗಟ್ಟಾಗೋ ಕಾಲ ಕೂಡಿ ಬಂದಿದೆ. ದಯಮಾಡಿ ಒಗ್ಗಟ್ಟಾಗಿ ಅಂತ ನಾನು ಎಲ್ಲ ಹಿಂದೂ ಬಾಂಧವರಲ್ಲಿ ಮನವಿ ಮಾಡ್ಕೊತೀನಿ. ಆ ಉಗ್ರಗಾಮಿಗಳ ಹೇಯ ಕೃತ್ಯವನ್ನು ಖಡಾಖಂಡಿತವಾಗಿ ಖಂಡಿಸಿ ಈ ದಿನ ನಾವು ಸಭೆ ಸೇರಿ ನ್ಯಾಯಾಲಯದ ಕಲಾಪಗಳಿಂದ ಸ್ವತಂತ್ರವಾಗಿ ಹೊರಗುಳಿದು ಕೇಂದ್ರ ಸರ್ಕಾರಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತಾ ಹೋರಾಟಕ್ಕೆ ಇಳಿದಿದ್ದೀವಿ. ಕೇಂದ್ರ ಸರ್ಕಾರವು ಈ ಕೂಡಲೇ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಎಲ್ಲ ಉಗ್ರಗಾಮಿಗಳನ್ನು ಸೆದೆಬಡಿದು ಅವ್ರನ್ನ ಭಾರತದಿಂದ ತೊಲಗಿಸಿ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿ ಉಗ್ರಗಾಮಿಗಳ ಸರ್ವನಾಶಕ್ಕೆ ನಾಂದಿ ಹಾಡಬೇಕು. ಇದರಲ್ಲಿ ಯಾವುದೇ ರಾಜಕೀಯ ಬೆರೆಸ್ತಾನೆ ಎಲ್ಲ ಭಾರತ ದೇಶದ ಎಲ್ಲ ಪ್ರಜೆಗಳು ಸರ್ಕಾರ ಯಾವುದೇ ಕ್ರಮ ತಗೊಂಡ್ರು ಅವರಿಗೆ ಬೆಂಬಲವಾಗಿ ನಿಂತ್ಕೋಬೇಕು. ಈಗ ನಿನ್ನೆ ಮಾಡಿರೋ ಈ ರಾಜತಾಂತ್ರಿಕ ಸಭೆಗಳೆಲ್ಲ ಅವ್ರ ಮೇಲೆ ಮಾಡಬೇಕಾಗಿರೋದು ಏರ್ ಸ್ಟ್ರೈಕ್ ಜೊತೆಗೆ ಸೇನೆನ ನುಗ್ಗಿಸಿ ಹೊಡಿಬೇಕು, ಉಗ್ರಗಾಮಿಗಳನ್ನ ಕೊಂದಾಕಬೇಕು. ಅವ್ರು ಮಾಡಿರೋ ಹೇಯ ಕೃತ್ಯವನ್ನು ಮೈಸೂರು ವಕೀಲರ ಸಂಘ ಖಡಾಖಂಡಿತವಾಗಿ ಖಂಡಿಸಿ ಈ ದಿನ ನಾವು ನ್ಯಾಯಾಲಯದ ಕಲಾಪದಿಂದ ಹೊರಗುಳಿದು ಉಗ್ರವಾಗಿ ಪ್ರತಿಭಟಿಸ್ತಾ ಇದ್ದೇವೆ. ಇವತ್ತಿನ ಸಭೆ ನಮ್ಮ ಮೈಸೂರು ವಕೀಲರ ಸಂಘ ಕರೆದಿರೋದು ಭಾಳ ಅರ್ಥಪೂರ್ಣವಾಗಿದೆ. ಕಾರಣ ಇದು ಇವತ್ತಿಂದ ನಡೀತಾ ಇಲ್ಲ ಉಗ್ರಮಗಳ ಅಟ್ಟಹಾಸ. ಇದು ಭಾಳ ವರ್ಷದಿಂದ ನಡೀತಾ ಇದೆ. ಯಾಕೆಂದರೆ 2011ರಲ್ಲಿ ಮುಂಬೈ ಅಟ್ಯಾಕ್ ಆಯಿತು, ಅದಾದಮೇಲೆ ಪಾರ್ಲಿಮೆಂಟ್ ಅಟ್ಯಾಕ್ ಆಯಿತು, ಅದಾದಮೇಲೆ ಕಾಶ್ಮೀರದಲ್ಲಿ ಮಾಡಿದ್ದಾರೆ. ಇದೇ ರೀತಿ ಉಗ್ರಮಗಳಿಗೆ ನಮ್ಮ ದೇಶ ಒಳಗಿರೋರೇ ಸಪೋರ್ಟ್ ಕೊಟ್ಕೊಂಡು ಅವ್ರಿಗೆ ಈ ಒಂದು ಅಪಕೃತ್ಯವನ್ನು ಮಾಡಲು ಬೆಂಬಲ ಸೂಚಿಸ್ತಾ ಇದ್ದಾರೆ. ಇದನ್ನು ಕಂಡುಹಿಡಿದು ನಮ್ಮ ಕೇಂದ್ರ ಸರ್ಕಾರದವರು ಅವ್ರಿಗೆ ತಕ್ಕ ಕಾನೂನು ರೀತಿ ಅವರಿಗೆ ಕ್ರಮ ಜರುಗಿಸಿ ಅವ್ರ ಮೇಲೆ ಕಾನೂನು ನಿರ್ಬಂಧನೆ ಹೇಳಿ ಅಂಥವ್ರನ್ನೆಲ್ಲ ಮಟ್ಟ ಹಾಕಬೇಕು. ಇಂಥ ಸಂದರ್ಭದಲ್ಲಿ ಈಗ ಮಾಡದೇ ಇದ್ದರೆ ಈ ಉಗ್ರರ ಅಟ್ಟಹಾಸ ದಿನಕ್ಕೆ ಬೆಳೀತಾನೆ ಇರುತ್ತೆ. ನಮ್ಮ ಭಾರತೀಯರಿಗೆ ಎಲ್ಲರಿಗೂ ಕ್ಷೇಮ ಇರೋದಿಲ್ಲ. ಯಾರು ಯಾವ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗೋಕ್ಕಾಗಲಿ ಅಥವಾ ಇನ್ನೊಂದು ಕಡೆಗೆ ಹೋಗೋಕ್ಕಾಗಲಿ ಎಲ್ಲರೂ ಅಳುಕು ಪಡ್ತಾರೆ. ಯಾವಾಗ ಕ್ಷೇಮ ಇರೋದಿಲ್ಲ, ಯಾವ ಜನಗಳು ಕೂಡ ಅಲ್ಲಿ ಹೋಗೋದಿಲ್ಲ, ಆವಾಗ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಪರಿಗಣಿಸಿ ಸೂಕ್ತ ಕ್ರಮ ತಗೊಂಡು ಈ ಉಗ್ರರ ಅಟ್ಟಹಾಸವನ್ನು ಮಟ್ಟ ಹಾಕಲು ಎಲ್ಲ ಕ್ರಮಗಳನ್ನು ಉಪಯೋಗಿಸ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದಕ್ಕೆ ಬೆಂಬಲ ತಗೊಂಡು ಅವರನ್ನು ಮಟ್ಟ ಹಾಕಬೇಕು. ಇದು ನಮ್ಮ ಕಳಕಳಿಯ ಪ್ರಾರ್ಥನೆ.